ಪ್ರತಿ ಹಂತದ ಮತದಾನದ ದಿನದಂದು ಚುನಾವಣಾ ಆಯೋಗ ಕೊಟ್ಟಿದ್ದ ಮತದಾನ ಪ್ರಮಾಣದ ಅಂದಾಜು ಅಂಕಿಅಂಶಗಳೇ ಬೇರೆ, ಅಂತಿಮವಾಗಿ ಅದು ಪ್ರಕಟಿಸಿರುವ ಅಂಕಿಅಂಶಗಳೇ ಬೇರೆ. ಮತ್ತು ಚುನಾವಣಾ ಆಯೋಗ ಅಂತಿಮವಾಗಿ ಪ್ರಕಟಿಸಿರುವ ಅಂಕಿಅಂಶಗಳಲ್ಲಿ 1.07 ಕೋಟಿ ಮತಗಳಷ್ಟು ಏರಿಕೆಯಾಗಿದೆ. ಏನಿದು ಆಯೋಗದ ವ್ಯಾಪ್ತಿಯಲ್ಲೇ ತಲೆದೋರಿರುವ ಗೊಂದಲ? ಏನು ಕಸರತ್ತು ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಎದ್ದಿವೆ. ಲೋಕಸಭಾ ಚುನಾವಣೆಯ ಮೊದಲ 4 ಹಂತದ ಮತದಾನಕ್ಕೆ ಸಂಬಂಧಿಸಿ ಆಯೋಗ ನೀಡಿದ್ದ ಅಂಕಿಅಂಶಗಳನ್ನು ವಿಶ್ಲೇಷಿಸಿರುವ ಟೈಮ್ಸ್ ಇನ್ಸೈಟ್ ಗ್ರೂಪ್ ಈ ವ್ಯತ್ಯಾಸವನ್ನ ಬಹಿರಂಗಪಡಿಸಿದೆ. ಮತದಾನ ನಡೆದ ದಿನ ತಡರಾತ್ರಿ ಚುನಾವಣಾ ಆಯೋಗ ನೀಡಿದ ಮತದಾನ ಪ್ರಮಾಣದ ಅಂಕಿಅಂಶಗಳು ಹಾಗೂ ಇತ್ತೀಚೆಗೆ ಅಪ್ಡೇಟ್ ಮಾಡಿರುವ ಅಂಕಿ ಸಂಖ್ಯೆಗಳನ್ನ ಗಮನಿಸಿದಾಗ ಈವರೆಗಿನ 4 ಹಂತಗಳ ಮತದಾನದಲ್ಲಿ ಸುಮಾರು 1.07 ಕೋಟಿಯಷ್ಟು ಮತಗಳ ಹೆಚ್ಚಳ ಕಂಡುಬಂದಿದೆ. ಅದರ ವಿಶ್ಲೇಷಣೆಯ ಪ್ರಕಾರ ಈವರೆಗೆ ಚುನಾವಣೆ ನಡೆದಿರುವ 379 ಕ್ಷೇತ್ರಗಳಲ್ಲಿ ಸರಾಸರಿ 28,000 ಮತಗಳ ಏರಿಕೆಯಾದಂತಾಗಿದೆ. ಪ್ರತಿ ಹಂತದ ಮತದಾನದ ದಿನದಂದು ಚುನಾವಣಾ ಆಯೋಗ ನೀಡಿದ ಮತದಾನ ಪ್ರಮಾಣದ ಅಂಕಿಅಂಶಗಳು ಹಾಗೂ ಆನಂತರ ಆಯೋಗ ಪ್ರಕಟಿಸುವ ಅಂತಿಮ ಅಂಕಿಅಂಶಗಳನ್ನ ಇಟ್ಟುಕೊಂಡು ವಿಶ್ಲೇಷಣೆ ನಡೆಸಲಾಗಿದೆ. ಮತದಾನದ ನಂತರ ಪ್ರತಿ ಕ್ಷೇತ್ರದ ಸಂಪೂರ್ಣ ಅಂಕಿಅಂಶಗಳನ್ನ ನೀಡಲು ಆಯೋಗಕ್ಕೆ ಏಕೆ ಸಾಧ್ಯವಾಗುತ್ತಿಲ್ಲ ಮತ್ತು ಆ ದಿನ ಕೊಡುವ ಅಂಕಿಅಂಶಕ್ಕೂ ಅಂತಿಮವಾಗಿ ಪ್ರಕಟಿಸುವ ಶೇಕಡಾವಾರು ಅಂಕಿಅಂಶಕ್ಕೂ ನಡುವೆ ಇಷ್ಟೊಂದು ವ್ಯತ್ಯಾಸ ಏಕೆ? ಇದು ಈಗ ಬಗೆಹರಿಯದ ಪ್ರಶ್ನೆಯಾಗಿದೆ. ಮತದಾನದ ದಿನದಂದು ರಾತ್ರಿ 10:30ರಿಂದ 11:30 ನಡುವೆ ಅಂಕಿಅಂಶಗಳನ್ನ ಅಪ್ಡೇಟ್ ಮಾಡಲಾಗುತ್ತದೆ. ಆಯೋಗ ಬಿಡುಗಡೆಗೊಳಿಸಿರುವ ಅಂತಿಮ ಅಂಕಿ ಸಂಖ್ಯೆ ಪೋಸ್ಟಲ್ ಮತಗಳನ್ನು ಒಳಗೊಂಡಿಲ್ಲ ಹಾಗೂ ಇದು ಅಂದಾಜು ಟ್ರೆಂಡ್ಗಳು ಎಂದು ಆಯೋಗ ಹೇಳುತ್ತಿದೆ. ಇದು ಕೂಡ ಟೀಕೆಗೆ ಒಳಗಾಗಿರುವ ವಿಚಾರವಾಗಿದೆ. ಮೊದಲ ಹಂತದ ಮತದಾನ ನಡೆದ 11 ದಿನಗಳ ನಂತರ ಅಂತಿಮ ಅಂಕಿಅಂಶಗಳನ್ನು ಪ್ರಕಟಿಸಲಾಗಿತ್ತು. 2, 3 ಮತ್ತು 4ನೇ ಹಂತದ ಅಂತಿಮ ಅಂಕಿಅಂಶಗಳನ್ನು ಮತದಾನದ 4 ದಿನಗಳ ಬಳಿಕ ಪ್ರಕಟಿಸಲಾಗಿದೆ. ವಿಶ್ಲೇಷಣೆಯಲ್ಲಿ ಕಂಡುಕೊಳ್ಳಲಾಗಿರುವ ಪ್ರಕಾರ ಮತದಾನದ ದಿನದ ಮತ್ತು ನಂತರ ಪ್ರಕಟಿಸಲಾದ ಅಂತಿಮ ಅಂಕಿಅಂಶಗಳ ನಡುವೆ ಭಾರಿ ವ್ಯತ್ಯಾಸ ಕಾಣಿಸಿದೆ. ವ್ಯತ್ಯಾಸವಾಗಿರುವ ಅಂಕಿಅಂಶಗಳನ್ನು ಗಮನಿಸಿದರೆ ಮೊದಲ ಹಂತದ ಚುನಾವಣೆಯಲ್ಲಿ 18.6 ಲಕ್ಷ ಮತಗಳು, 2ನೇ ಹಂತದಲ್ಲಿ 32.2 ಲಕ್ಷ ಮತಗಳು, 3ನೇ ಹಂತದಲ್ಲಿ 22.1 ಲಕ್ಷ ಹಾಗೂ 4ನೇ ಹಂತದಲ್ಲಿ 33.9 ಲಕ್ಷ, ಹೀಗೆ ಒಟ್ಟು 1.07 ಕೋಟಿ ಮತಗಳು ಹೆಚ್ಚಾಗಿವೆ. ಆಂಧ್ರಪ್ರದೇಶದ ಮೊದಲಿನ ಅಂಕಿಅಂಶ ಮತ್ತು ಅಂತಿಮ ಅಂಕಿಅಂಶಗಳ ನಡುವೆ ಕಂಡಿರುವ ವ್ಯತ್ಯಾಸ 17.2 ಲಕ್ಷ ಮತಗಳು ಹೆಚ್ಚಿವೆ, ಅಂದರೆ 4.2% ವ್ಯತ್ಯಾಸ ಕಂಡಿದೆ. ಮಹಾರಾಷ್ಟ್ರದಲ್ಲಿ 16.7 ಲಕ್ಷ ಮತಗಳ ಹೆಚ್ಚಳವಾಗಿದೆ, ಅಂದರೆ 2.4%. ಕೇರಳದಲ್ಲಿ 11.4 ಲಕ್ಷ ಮತಗಳ ಹೆಚ್ಚಳ, ಅಂದರೆ 4.1%. ಸರಾಸರಿ ಸ್ಥಾನಗಳ ರಾಜ್ಯವಾರು ವ್ಯತ್ಯಾಸ ಹೀಗಿದೆ. ಅಸ್ಸಾಂ ಪ್ರತಿ ಕ್ಷೇತ್ರಕ್ಕೆ 73,571 ಮತಗಳ ಹೆಚ್ಚಳ. ಆಂಧ್ರಪ್ರದೇಶ ಪ್ರತಿ ಕ್ಷೇತ್ರದಲ್ಲಿ ಸರಾಸರಿ 68,800 ಮತಗಳ ಹೆಚ್ಚಳ. ಇನ್ನು ಕೇರಳ ಪ್ರತಿ ಕ್ಷೇತ್ರದಲ್ಲಿ 57,000 ಮತಗಳ ಹೆಚ್ಚಳ. ಮಹಾರಾಷ್ಟ್ರ ಪ್ರತಿ ಕ್ಷೇತ್ರಕ್ಕೆ 47,714 ಮತಗಳ ಹೆಚ್ಚಳ. ಇನ್ನು ಕರ್ನಾಟಕ ಪ್ರತಿ ಕ್ಷೇತ್ರಕ್ಕೆ 51,000 ಮತಗಳ ಹೆಚ್ಚಳ. ಈ ರಾಜ್ಯಗಳಲ್ಲಿ ಕಂಡಿರುವ ದೊಡ್ಡ ಪ್ರಮಾಣದ ವ್ಯತ್ಯಾಸಕ್ಕೆ ಹೋಲಿಸಿದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಚುನಾವಣಾ ಆಯೋಗದ ಅಂಕಿ ಸಂಖ್ಯೆಗಳಲ್ಲಿ ಹೆಚ್ಚಿನ ವ್ಯತ್ಯಾಸ ಕಂಡಿಲ್ಲ. ದೇಶದಲ್ಲಿ ಒಟ್ಟು ಮತದಾರರ ಸಂಖ್ಯೆ 96.88 ಕೋಟಿ. ಚುನಾವಣಾ ಆಯೋಗ ಮೇ 16ರಂದು ಪ್ರಕಟಿಸಿರುವಂತೆ ಈವರೆಗೆ ಸುಮಾರು 66.95% ಮತದಾನವಾಗಿದೆ. ಅಂದರೆ ಮೊದಲ 4 ಹಂತಗಳಲ್ಲಿ ಸರಿಸುಮಾರು 451 ಮಿಲಿಯನ್ ಜನರು ಮತ ಚಲಾಯಿಸಿದ್ದಾರೆ. ಚುನಾವಣಾ ಆಯೋಗ ಕ್ಷೇತ್ರವಾರು ಒಟ್ಟಾರೆ ಮತದಾರರ ಸಂಖ್ಯೆಯನ್ನ ಬಹಿರಂಗಪಡಿಸದೇ ಇರುವುದು ಮತ್ತು ಮತ ಚಲಾಯಿಸಿದವರ ಪ್ರಮಾಣವನ್ನ ಸಂಖ್ಯೆಯಲ್ಲಿ ನೀಡದೆ ಶೇಕಡಾವಾರು ಲೆಕ್ಕದಲ್ಲಿ ಮಾತ್ರ ಕೊಟ್ಟಿರುವುದು ಕೂಡ ಈಗಾಗಲೇ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ತಮಿಳುನಾಡು ಕೂಡ ಬೂತುವಾರು ಮತದಾರರ ಡೇಟಾ ಒದಗಿಸದಿರುವ ಆಯೋಗದ ಕ್ರಮಕ್ಕೆ ತಕರಾರು ಎತ್ತಿದೆ. 2019ರ ಚುನಾವಣೆಯವರೆಗೂ ಹೀಗೆ ಬೂತ್ ಮಟ್ಟದ ಅಂಕಿಅಂಶ ಕೊಡುವುದು ಸಾಮಾನ್ಯವಾಗಿತ್ತು. ಈ ಸಲ ಆ ರೂಢಿಯನ್ನ ಆಯೋಗ ಇದ್ದಕ್ಕಿದ್ದಂತೆ ಬದಲಿಸಿದೆ. ಇದಕ್ಕೆ ಕಾರಣ ಏನು? ಸಂಭಾವ್ಯ ಪ್ರೇರಣೆ ಅಥವಾ ಸಮರ್ಥನೆ ಏನು ಎಂದು ತಮಿಳುನಾಡು ಸಚಿವ ಪಿ. ತ್ಯಾಗರಾಜನ್ ಪ್ರಶ್ನಿಸಿದ್ದಾರೆ. ಪ್ರತಿ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಮತದಾರರ ನಿಜವಾದ ಸಂಖ್ಯೆಯನ್ನ ಬಹಿರಂಗಪಡಿಸದಿರುವುದು ಆತಂಕಕಾರಿ ಎಂದು ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಕೂಡ ಹೇಳಿದ್ದರು. ಈಗ ಆಯೋಗದ ಅಂಕಿಅಂಶಗಳಲ್ಲಿಯೇ ಇಷ್ಟೊಂದು ವ್ಯತ್ಯಾಸ ಕಂಡುಬಂದಿರುವುದು ಕೂಡ ಆಯೋಗ ನಿಜವಾಗಿಯೂ ಯಾರ ಕೈಗೊಂಬೆಯಾಗಿದೆ ಎಂಬ ಅನುಮಾನಕ್ಕೆ ಎಡೆಮಾಡಿಕೊಡುತ್ತದೆ.